ನೀವು ಮತ್ತೆ ಈ ಕೃಷಿ ಇಲಾಖೆ, ಸಕ್ಕರೆ ಇಲಾಖೆ ಮತ್ತು ಕೃಷಿ ವಿಶ್ವವಿದ್ಯಾನಿಲಯಗಳು ಸೇತುವೆ ಏರ್ಪಡಬೇಕು. ರೈತರು, ಕೃಷಿ ಇಲಾಖೆ ಇವರು ಸೇತುವೆ ಏರ್ಪಡೆ ಮಾಡದೆ ಹೋದರೆ ಪ್ರಯೋಜನ ಆಗೋದಿಲ್ಲ. ಈಗ ಮಣ್ಣಿನ ಆರೋಗ್ಯ ಕಾಪಾಡಬೇಕು. ಹೇಗೆ ಕಾಪಾಡಬೇಕು? ನೀರಿನ ನಿರ್ವಹಣೆಯನ್ನು ಸರಿಯಾದ ರೀತಿಯಲ್ಲಿ ಮಾಡಬೇಕು. ಹೇಗೆ ಮಾಡಬೇಕು ಇದು ಗೊತ್ತಾಗಬೇಕಲ್ಲ. ಈಗ ಇಲ್ಲಿ ಕಬ್ಬಿನ ಕಟಾವು ಯಂತ್ರಗಳನ್ನು ವಿತರಣೆ ಮಾಡಿದ್ದೀವಿ. ಅಲ್ಲಿ ವಸ್ತು ಪ್ರದರ್ಶನ ಕೂಡ ಏರ್ಪಾಡಾಗಿದೆ. ಇದನ್ನೆಲ್ಲ ನೋಡಿ ಕಲಿಬೇಕಲ್ಲ ನೀವು. ಇದನ್ನು ಅಳವಡಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕಲ್ಲ. ನಿಮಗೆ ಗೊತ್ತಾಗಬೇಕು. ನಿಮಗೆ ಗೊತ್ತಿದೆ, ಆದರೆ ವೈಜ್ಞಾನಿಕವಾಗಿ ಗೊತ್ತಾಗಬೇಕು. ಈಗ ಎಂಥದ್ದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೊಸ ತಂತ್ರಜ್ಞಾನ ಬಂದಿದೆ. ಆ ತಂತ್ರಜ್ಞಾನ ಬಳಸ್ಕೊಳ್ತಕ್ಕಂಥದ್ದು ಆಗಬೇಕಲ್ಲ, ಅದು ಭಾಳ ಮುಖ್ಯ. ಭಾಳ ಜನಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಂದ್ರೆ ಗೊತ್ತಿಲ್ಲ. ಅದು ಗೊತ್ತಾಗಬೇಕಲ್ಲ. ಅದನ್ನು ಹೇಗೆ ಬಳಸ್ಕೋಬೇಕು ಅಂತಕ್ಕಂಥದ್ದು ಗೊತ್ತಾಗಬೇಕಲ್ಲ. ಅದನ್ನು ಬಳಸ್ಕೊಳ್ಳೋದ್ರಿಂದ ಈಗ ಮಹಾರಾಷ್ಟ್ರದಲ್ಲಿ ಇಳುವರಿ ಜಾಸ್ತಿ ಇದೆ. ಕಬ್ಬಿನ ಇಳುವರಿಯೂ ಕೂಡ ಜಾಸ್ತಿ ಇದೆ. ಅಲ್ಲಿ 120ರಿಂದ 140 ಒಂದು ಎಕರೆಗೆ 120ರಿಂದ 140 ಮೆಟ್ರಿಕ್ ಟನ್ ಕಬ್ಬನ್ನು ಬೆಳೀತಾರೆ. ಸುಮಾರು 13ವರೆಗೂ ಸಕ್ಕರೆ ಇಳುವರಿ ಆಗುತ್ತೆ. 13ವರೆಗೂ ಸಕ್ಕರೆ ಇಳುವರಿ ಆಗುತ್ತೆ. ನಮ್ಮಲ್ಲಿ ಅಷ್ಟಿಲ್ಲ. ಯಾಕೆ ನಮ್ಮಲ್ಲಿ ಇಲ್ಲ? ಏನು ನಮ್ಮ ಮಣ್ಣು ಅವ್ರ ಮಣ್ಣಿಗಿಂತ ಕಡಿಮೆ ಇದೆಯಾ? ಎಲ್ಲ ಒಂದೇ ಮಣ್ಣುಗಳು. ಆದರೆ ಹೆಚ್ಚು ಸಕ್ಕರೆ ಇಳುವರಿ ಆಗ್ತಕ್ಕಂಥ, ಹೆಚ್ಚು ಕಬ್ಬಿನ ಇಳುವರಿ ಆಗ್ತಕ್ಕಂಥ ತಳಿಗಳನ್ನು ಅವರು ಮಾಡ್ತಾ ಇದ್ದಾರೆ. ಅದನ್ನು ನಾವು ಕೂಡ ಅಳವಡಿಸ್ಕೊಳ್ಳೋದು ಹೆಂಗೆ ಅಂತಕ್ಕಂಥದ್ದನ್ನು ಮಾಡಬೇಕಾಗ್ತದೆ. ಇತ್ತೀಚಿನ ವರ್ಷಗಳಲ್ಲಿ ಮ್ಯಾನ್ಯುಯಲ್ ಆಗಿ ಕಬ್ಬನ್ನು ಕಟಾವು ಮಾಡ್ತಕ್ಕಂಥದ್ದು ಆಗಲ್ಲ. ಅದಕ್ಕೋಸ್ಕರ ಯಂತ್ರೋಪಕರಣಗಳನ್ನು ಬಳಸ್ತಕ್ಕಂಥದ್ದು. ನಾವು ಅದಕ್ಕೋಸ್ಕರನೇ ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಯಂತ್ರಧಾರೆ ಅಂತಕ್ಕಂಥದ್ದನ್ನು ಬಳಸಿದ್ದೆ. ಅದು ಎಲ್ಲ ತಾಲೂಕುಗಳಲ್ಲಿ, ಜಿಲ್ಲೆಗಳಲ್ಲಿ, ಹೋಬಳಿ ಕೇಂದ್ರಗಳಲ್ಲಿ ಯಂತ್ರಧಾರೆಗಳನ್ನು, ಆಮೇಲೆ ಯಂತ್ರಗಳನ್ನು ರೈತರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೆ. ಇದು ನೀವು ಆ ಯಂತ್ರಗಳನ್ನು ಉಪಯೋಗಿಸ್ಕೊಂಡು ಹೆಚ್ಚು ಇಳುವರಿ ಮಾಡ್ತಕ್ಕಂಥದ್ದು ಮತ್ತು ನಿಮ್ಮ ಪ್ರೊಡಕ್ಷನ್ ಕಾಸ್ಟ್ ಕಡಿಮೆ ಮಾಡ್ತಕ್ಕಂಥದ್ದು ಹೆಂಗೆ ಅಂತಕ್ಕಂಥದ್ದು ಕಲ್ತ್ಕೊಳ್ಬೇಕಾಗ್ತದೆ. ನೀರನ್ನು ಕಡಿಮೆ ಮಾಡ್ತಕ್ಕಂಥದ್ದು, ಹೆಚ್ಚು ಎಕರೆಗಳಿಗೆ ನೀರನ್ನು. ಅದಕ್ಕೆ ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ 2013ರಿಂದ 2018 ಮುಖ್ಯಮಂತ್ರಿ ಆಗಿರುವಾಗ ಕೃಷಿ ಭಾಗ್ಯ ಅಂತಕ್ಕಂಥ ಕಾರ್ಯಕ್ರಮವನ್ನು ಜಾರಿ ಮಾಡಿದ್ದೆ. ಯಾಕಂತಂದರೆ ಒಣಭೂಮಿನಲ್ಲಿ ಬೇಸಾಯ ಮಾಡಬೇಕು. ಯಾಕಂದರೆ ರಾಜಸ್ಥಾನ ಬಿಟ್ಟರೆ ನಮ್ಮ ದೇಶದಲ್ಲಿ ಒಣಭೂಮಿ ಇರ್ತಕ್ಕಂಥದ್ದು ಕರ್ನಾಟಕದಲ್ಲಿ. ಅದಕ್ಕೋಸ್ಕರ ಕೃಷಿ ಭಾಗ್ಯ ಕಾರ್ಯಕ್ರಮವನ್ನು ಜಾರಿಗೆ ತಗೊಂಡಿದ್ದೆ. ಅದನ್ನು ಭಾರತೀಯ ಜನತಾ ಪಕ್ಷದ ಸರ್ಕಾರ ನಿಲ್ಲಿಸ್ಬಿಟ್ಟಿತ್ತು 2021ರಲ್ಲಿ. ಆಮೇಲೆ ಮತ್ತೆ ನಾನು ಬಂದಮೇಲೆ ಈಗ 23 ಬಂದಮೇಲೆ ಪ್ರಾರಂಭ ಮಾಡಿದೆ. ಯಾಕೆಂತಂದರೆ ರೈತರಿಗೆ ಅನುಕೂಲ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ. ಆಮೇಲೆ ಇದನ್ನು ನಿಲ್ಲಿಸ್ಬಿಟ್ಟಿದ್ರು. ಎಂಥದ್ದು ಹನಿ ನೀರಾವರಿ 90% ಸಬ್ಸಿಡಿ ಕೊಡ್ತಕ್ಕಂಥದ್ದನ್ನು ನಿಲ್ಲಿಸ್ಬಿಟ್ಟಿದ್ವಿ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗದವರಿಗೆ 90%, ಮತ್ತು ಬೇರೆ ರೈತರಿಗೆ 5 ಎಕರೆವರೆಗೆ ಬೇರೆ ಎಲ್ಲ ರೈತರಿಗೆ 90% ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ವಿ. ಅದನ್ನು ನಿಲ್ಲಿಸ್ಬಿಟ್ಟಿದ್ರು. ಮತ್ತೆ ಅದನ್ನು ಪ್ರಾರಂಭ, ನಿನ್ನೆ ತಾನೇ ಆದೇಶ ಬಂದಿದೆ. ಅದನ್ನು ಕೂಡ ಮತ್ತೆ ಪ್ರಾರಂಭ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಒಟ್ಟಾರೆಯಾಗಿ
ನಮ್ಮದು ಸರ್ಕಾರ ರೈತರ ಪರವಾಗಿದೆ. ರೈತರ ಬಗ್ಗೆ ಭಾಷಣ ಮಾಡಿರೋದು ಬಹಳ ಸುಲಭ, ಉದ್ದುದ್ದ ಭಾಷಣ ಮಾಡ್ತಾರೆ ಬಿಜೆಪಿಯವರು. ಆದರೆ ಇಂಥವೆಲ್ಲ ಕೃಷಿ ಭಾಗ್ಯ ನಿಲ್ಲಿಸ್ಬಿಟ್ಟಿದ್ರು, ಹನಿ ನೀರಾವರಿಗೆ ಸಬ್ಸಿಡಿ ಕೊಡೋದನ್ನು ನಿಲ್ಲಿಸ್ಬಿಟ್ಟಿದ್ರು. ಇದನ್ನೆಲ್ಲ ಮತ್ತೆ ಪ್ರಾರಂಭ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಈ ಬಿಜೆಪಿಯವರು ಹೆಂಗೆ ಅಂತಂದರೆ ನೋಡಿ, ಕೇಂದ್ರ ಸರ್ಕಾರ ಯಾರ ಕೈನಲ್ಲಿರೋದು ಇವತ್ತು? ಬಿಜೆಪಿಯವ್ರ ಕೈನಲ್ಲಿ. FRP ನಿಗದಿ ಮಾಡೋರು ಯಾರು? ಕೇಂದ್ರ ಸರ್ಕಾರ ನಿಗದಿ ಮಾಡೋದು. ಶುಗರ್ಗೆ MSP ನಿಗದಿ ಮಾಡೋರು ಯಾರು? ಕೇಂದ್ರ ಸರ್ಕಾರ. ಆಮೇಲೆ ಎಥನಾಲ್ ಹಂಚಿಕೆ ಮಾಡೋರು ಯಾರು? ಕೇಂದ್ರ ಸರ್ಕಾರ. ಆಮೇಲೆ ಸಕ್ಕರೆ ರಫ್ತು ಮಾಡೋರು ಯಾರು? ಕೇಂದ್ರ ಸರ್ಕಾರ. ಇಲ್ಲಿ ಕೇಂದ್ರ ಸರ್ಕಾರದ ಅಸಹಕಾರದಿಂದ ನಾವು ಇವತ್ತು ಹೆಚ್ಚು ಪರಿಣಾಮಕಾರಿಯಾಗಿ ಕೃಷಿಯನ್ನ ನಿಭಾಯಿಸ್ತಕ್ಕಂಥದ್ದು ಕಷ್ಟ ಆಗ್ತಾ ಇದೆ. ಈಗ ನೋಡಿ, ನಾನು ಈ ಸಾರಿ FRP ನಿಗದಿ ಮಾಡಿದವರು ಅವರು 3,550, ಅದು ಇನ್ಕ್ಲೂಡಿಂಗ್ ಹಾರ್ವೆಸ್ಟಿಂಗ್ ಮತ್ತು ಟ್ರಾನ್ಸ್ಪೋರ್ಟ್ ಎರಡೂ ಸೇರಿಸಿ. ನಿಮಗೆ ಕಬ್ಬು ಸಿಗ್ತಕ್ಕಂಥದ್ದು ಬೆಲೆ ರೈತರಿಗೆ 2,700 ರೂಪಾಯಿ ಮಾತ್ರ. ಅದಕ್ಕೋಸ್ಕರ ಗಲಾಟೆ ಮಾಡ್ತಾ ಇದ್ದೀವಿ. ಅದಕ್ಕೆ ನಾನು ನಮ್ಮ 3,300 ರೂಪಾಯಿ ಮಾಡಿದೆ. 100 ರೂಪಾಯಿಯನ್ನು ಹೆಚ್ಚಾಗಿ ಕೊಡ್ತಕ್ಕಂಥ 50 ರೂಪಾಯಿ ಫ್ಯಾಕ್ಟ್ರಿಯವರಿಂದ, 50 ರೂಪಾಯಿ ಸರ್ಕಾರದಿಂದ. ಅದನ್ನು ಮಾಡಿದ ಮೇಲೆ 3,300 ರೂಪಾಯಿ. ಎಷ್ಟಕ್ಕೆ? ಇಳುವರಿ 10.25 10.25 ಇಳುವರಿಗೆ. ಅದು ಹಿಂದೆ 9.5 ಇತ್ತು, ಆಮೇಲೆ 10 ಆಯಿತು, ಆಮೇಲೆ 10, 25 ಆಯಿತು. ಈಗ ಅದನ್ನು ಮುಂದುವರಿಸ್ತಾ ಇದ್ದಾರೆ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ರಾಜಕೀಯವಾಗಿ ಅಷ್ಟರ ಅಲ್ಲ, ಹೇಗೆ ರೈತರಿಗೆ ವಿರುದ್ಧವಾಗಿ ಕೇಂದ್ರ ಸರ್ಕಾರ ನಡ್ಕೊಳ್ತಾ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬರುತ್ತೆ. ಈಗ ಹೋದ ಸಾರಿ 3,400 ಕೊಟ್ಟಿದೆ. ಈ ವರ್ಷ 3,550 ರೂಪಾಯಿ ಕೊಟ್ಟಿದ್ದಾರೆ. ಅದಕ್ಕೆ ಪ್ರಯಾಣದ ಖರ್ಚು ಮತ್ತು ಕಟಾವು ಅಂತಕ್ಕಂಥ ಖರ್ಚು, ಅದೆರಡೂ ಖರ್ಚು ಕಳೆದ್ರೆ ನೀವು ಸಿಗ್ತಕ್ಕಂಥದ್ದು 2,700. ಅದಕ್ಕೆ ನಾನು ಅದನ್ನು ಬಿಟ್ಟು, ಪ್ರಯಾಣದ ಖರ್ಚು ಮತ್ತು ಕಟಾವು ಖರ್ಚು ಎಲ್ಲ ಬಿಟ್ಟು 3,300 ರೂಪಾಯಿ ಕೊಡಲಿಕ್ಕೆ ಮಾಡಿದ್ದೇವೆ. ಅದಾದಮೇಲೆ ಪ್ರತಿಭಟನೆ ಮಾಡೋದನ್ನು ರೈತರು ಬಿಟ್ಟು, ಮೆಕ್ಕೆಜೋಳಕ್ಕೂ ಅಷ್ಟೇ. ಮೆಕ್ಕೆಜೋಳಕ್ಕೆ MSP ನಿಗದಿ ಮಾಡೋದು ರಾಜ್ಯ ಸರ್ಕಾರವೂ ಕೇಳಲ್ಲ. ಕೇಳದೇನೆ ಅವರೇ 2,400 ರೂಪಾಯಿ ನಿಗದಿ ಮಾಡಬೇಕು. 2,400 ಮಾರುಕಟ್ಟೆಯಲ್ಲಿ 1,600, 1,700, 1,800 ರೂಪಾಯಿ ಇದೆ. ಆದರೂ ನಿಗದಿ ಮಾಡಿಬಿಟ್ಟು. ಸೊ ನಾನು ಕೂತ್ಕೊಂಡು ಪೋಲ್ಟ್ರಿ ಫಾರ್ಮರ್ಸ್ಗೆ ಮತ್ತು ಪಶು ಇವ್ರ ಜನರೆಲ್ಲ ಕೂತ್ಕೊಂಡು ಎಲ್ಲ ಮಾಡಿದ ಮೇಲೆ ಅದು ಇತ್ಯರ್ಥ ಆಯಿತು. ಅವ್ರು ಏನು ತಿಳ್ಕೊಂಡ್ಬಿಟ್ಟಿದ್ದಾರೆ ಅಂದರೆ, ರೈತರು ಅಂದರೆ ಸರ್ಕಾರ, ರಾಜ್ಯ ಸರ್ಕಾರಗಳು ಮಾಡ್ಕೊಳ್ಳಿ. ಹಾಗಾದರೆ FRP ಯಾಕೆ ನಿಗದಿ ಮಾಡ್ತಕ್ಕಂಥ ಅಧಿಕಾರ ಇಟ್ಕೊಂಡಿದ್ದೀರಿ? ರಫ್ತು ಮಾಡೋರು ಯಾರು? MSP ನಿಗದಿ ಮಾಡೋರು ಯಾರು? ಎಥನಾಲ್ ಹಂಚಿಕೆ ಮಾಡೋರು ಯಾರು? ಇದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಅದರಿಂದ ನಾವು ನೋಡಿ, ಉತ್ತರ ಕರ್ನಾಟಕ ಈ ಭಾಗದಲ್ಲಿ, ಹೈದರಾಬಾದ್ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ ನಿನ್ನೆ ತಾನೇ ಚರ್ಚೆ ಆಯಿತು ಅಸೆಂಬ್ಲಿನಲ್ಲಿ. ಉತ್ತರ ಕೊಟ್ಟೆ ನಾನು ನಿನ್ನೆ. ಅದ್ವಾನಿಯವರು
ವಾಜಪೇಯಿ ಅವರು ಪ್ರಧಾನಮಂತ್ರಿಯಾಗಿದ್ದಾಗ ಅದ್ವಾನಿಯವರು ಉಪ ಪ್ರಧಾನಮಂತ್ರಿಯಾಗಿದ್ದರು, ಮತ್ತೆ ಹೋಮ್ ಮಿನಿಸ್ಟರ್ ಆಗಿದ್ರು. ಹೋಮ್ ಮಿನಿಸ್ಟರ್ ಅವರಿಗೆ SM ಕೃಷ್ಣ ಅವರು ಪತ್ರ ಬರೀತಾರೆ, ನಮಗೆ ಕಲ್ಯಾಣ ಕರ್ನಾಟಕನ ವಿಶೇಷ ಸ್ಥಾನಮಾನ ಮಾಡಿ ಕಲ್ಯಾಣ ಕರ್ನಾಟಕನ ಅಂತ ಹೇಳಿ ಬರುತ್ತಾರೆ. ಅವ್ರು ಆಗಲ್ಲ ಅಂತ ಬರ್ತಾರೆ. ಆಮೇಲೆ ಮನಮೋಹನ್ ಸಿಂಗ್ ಅವರು, ನಾವು ಎಲ್ಲರೂ ಕೂಡ ತೀರ್ಮಾನ ಮಾಡಿ, ಖರ್ಗೆ ಅವರು, ನರಸಿಂಗ್ ಅವರು, ನಾವೆಲ್ಲರೂ ಕೂಡ ತೀರ್ಮಾನ ಮಾಡಿ ಮನಮೋಹನ್ ಸಿಂಗ್ ಅವರು, ಸೋನಿಯಾ ಗಾಂಧಿ ಅವರು ಒತ್ತಾಯ ಮೇರೆಗೆ 371 ಜಯ ಆಗಿದೆ. ಇಲ್ಲೇ ಹೋದ್ರೆ ಅದು ಇಲ್ಲ. ಆದ್ರೆ ಇಲ್ಲಿವರೆಗೆ ಇವತ್ತವರೆಗೆ ಮ್ಯಾಚಿಂಗ್ ಗ್ರಾಂಟ್ ಕೊಟ್ಟಿಲ್ಲ. ಅದೇ ಮ್ಯಾಚಿಂಗ್ ಗ್ರಾಂಟ್ ಬದಲು ಕೊಡ್ತಾರೆ ವಿದರ್ಭದಲ್ಲಿ, ಇಲ್ಲಿ ಕೊಡಲ್ಲ. ಮಹಾರಾಷ್ಟ್ರದ ವಿದರ್ಭ ರಾಜ್ಯದಲ್ಲಿ ಕೊಡ್ತಾರೆ, ಇಲ್ಲಿ ಕೊಡಲ್ಲ. ನೋಡಿ ಎಷ್ಟು ಮಟ್ಟಿಗೆ ಕರ್ನಾಟಕಕ್ಕೆ ಅವರಿಗೆ ಮಲತಾಯಿ ಧೋರಣೆ ಇದೆ ಅಂತಕ್ಕಂಥದ್ದನ್ನು ನೀವು ಅರ್ಥ ಮಾಡ್ಕೋಬೇಕಾಗ್ತದೆ. ಇಲ್ಲಿ ನಾಟಕ ಆಡೋದು ಬಿಜೆಪಿಯವರು, ಕರ್ನಾಟಕದ ಬಿಜೆಪಿಯವರು ನಾಟಕ. ಅದರಿಂದ ನಾವು ನಿಮ್ಮನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಕರ್ನಾಟಕದ ಬಿಜೆಪಿಯವರು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ನಮಗೆ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾ ಇದ್ರು, ಇಲ್ಲಿ ನಮಗೆ ಈ ಕಬ್ಬು ಕಟಾವು ಯಂತ್ರಗಳು ಕಡಿಮೆ ಆಗಿದ್ದಾವೆ ನಮ್ಮ ಜಿಲ್ಲೆಗೆ, ನಮ್ಮ ದೊಡ್ಡ ಜಿಲ್ಲೆ, ಕೊಡಿ ಹೆಚ್ಚಾಗಿ ಕೊಡಿ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರು. ಇಡೀ ಕರ್ನಾಟಕದಲ್ಲೇ ಮುಂದಿನ ವರ್ಷ ಹೆಚ್ಚು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಬೇಡಿಕೆ ಜಾಸ್ತಿ ಇದೆ, ಅದರಿಂದ ಹೆಚ್ಚು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಆಗ ಬೆಳಗಾವಿಗೂ ಕೂಡ ಜಾಸ್ತಿ ಸಿಗ್ತದೆ. ಈಗಾಗಲೇ ಬೆಳಗಾವಿ ಜಿಲ್ಲೆಯಲ್ಲಿ 220 ಯಂತ್ರಗಳಿದ್ದಾವೆ. 220 ಯಂತ್ರಗಳಿದ್ದಾವೆ. ಇನ್ನೂ ಜಾಸ್ತಿ ಮಾಡೋಣ. 460 ಒಟ್ಟು ರಾಜ್ಯದಲ್ಲಿ ಇರ್ತಕ್ಕಂಥದ್ದು. 460ರಲ್ಲಿ 220 ಬೆಳಗಾವಿ ಜಿಲ್ಲೆಯಲ್ಲಿ ಒಂದರಲ್ಲೇ ಇದೆ. ಇನ್ನೂ ಹೆಚ್ಚು ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ, ನೀವು ರೈತರು ಹೆಚ್ಚು ಬೆಳೆದರೆ, ಯಾಕಂದರೆ ನೀವೆಲ್ಲ ಅನ್ನದಾತ, ನೀವು ಹೆಚ್ಚು ಬೆಳೆದರೆ ನಾವು ಸ್ವಾವಲಂಬನೆಯನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಜೊತೆಗೆ ನಿಮಗೆ ಲಾಭ ಸಿಕ್ಕಲಿಕ್ಕೂ ಕೂಡ ಸಾಧ್ಯ ಆಗ್ತದೆ. ಕೃಷಿ ಲಾಭದಾಯಕ ಆಗಬೇಕು. ಆ ದಿಕ್ಕಿನಲ್ಲಿ ಎಲ್ಲ ಪ್ರಯತ್ನಗಳನ್ನು ಕೂಡ ನಮ್ಮ ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ, ಈ ಸಂದರ್ಭದಲ್ಲಿ ಇವತ್ತು ಈ ಯೋಜನೆಯನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಅಂತ ಹೇಳ್ತಾ, ಈ ಕೃಷಿ ಇಲಾಖೆ ಮತ್ತು ಯೂನಿವರ್ಸಿಟಿಗಳು ಎಲ್ಲರೂ ಕೂಡ ರೈತರ ಜೊತೆ ಹೆಚ್ಚು ಸಂಪರ್ಕವನ್ನು ಬೆಳೆಸ್ಕೊಳ್ಬೇಕು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.